ಸ್ನೇಹಿತರೆ ನಮಸ್ಕಾರ. ಹಾಸನದ ಹಾಸಿಗೆ ವೀರ ಪ್ರಜ್ವಲ್ ರೇವಣ್ಣ ಬಗ್ಗೆ ಬಗೆದಷ್ಟು ಹೊಸ ಹೊಸ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ಈ ಹಾಸನದ ವೀರ ಈ ಪ್ರಜ್ವಲ್ ರೇವಣ್ಣ ಇದ್ದಾನಲ್ಲ, ಈತ ಮಾಡಿದಂತಹ ಒಂದೊಂದೇ ಘನತ್ ಕಾರ್ಯಗಳು ಬಹುಶಃ ನೀವು ಕಲ್ಪನೆಯನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಒಬ್ಬ ಸಂಸದನಾಗಿದ್ದುಕೊಂಡು ಇಂತಹ ಮನೆಹಾಳು ಐಡಿಯಾ ಇವನಿಗೆ ಹೇಗೆ ಬಂತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಅಸಲಿಗೆ ಈತ ಈ ಸಾವಿರಾರು ಹುಡುಗಿಯರನ್ನು ಬಳಸಿಕೊಂಡು ಯುವತಿಯರನ್ನು ಬಳಸಿಕೊಂಡು ತನ್ನ ತೃಷೆಯನ್ನು ತೀರಿಸಿಕೊಳ್ತಿದ್ದ ಅನ್ನೋದು ಒಂದು ಭಾಗ. ಅದರ ಜೊತೆಗೆ ಅವರಿಗೆ ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ದ, ಅವರನ್ನು ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಹೇಳಿದ್ರೆ ಬಹುಶಃ ನೀವು ಬೆಚ್ಚಿ ಬೀಳ್ತೀರಾ. ಒಮ್ಮೆ ಈತನ ಸಂಪರ್ಕಕ್ಕೆ ಯಾರಾದರೂ ಯುವತಿಯರು, ಅದರಲ್ಲೂ ಕೂಡ ಸುಂದರವಾಗಿರಬೇಕು ಅಂತಿಲ್ಲ, ಆಮೇಲೆ ಇಷ್ಟೇ ಏಜ್ನವರು ಆಗಿರಬೇಕು ಅಂತಲೂ ಕೂಡ ಇಲ್ಲ, ಈತನಿಗೆ 20 ವರ್ಷದಿಂದ 80 ವರ್ಷದ ಒಳಗಿನ ಯಾರಾದರೂ ಆಯಿತು, ಒಟ್ಟಿನಲ್ಲಿ ಅವರು ಮಹಿಳೆಯರಾಗಿರಬೇಕು ಅಷ್ಟೇ. ಅಷ್ಟಾಗಿದ್ರೆ ಸಾಕು, ಈತನ ಕಾಟ ಶುರುವಾಗ್ತಿತ್ತು. ಈತನ ಭೇಟಿಗೆ ಬರುವಂತಹ ಬಹುತೇಕ ಮಹಿಳೆಯರನ್ನು ಇದೇ ರೀತಿ ಈತ ಬಳಸಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಿದೆ. ಅದರ ಜೊತೆಗೆ ಈತ ಯಾರ ಮೇಲಾದರೂ ಕಣ್ಣಿಟ್ಟ ಅಂತ ಹೇಳಿದ್ರೆ ಅವರನ್ನು ಪಡಿತಿದ್ದ, ಅದಕ್ಕೆ ನಾನಾ ಕಾರಣಗಳನ್ನು ಹುಡುಕ್ತಿದ್ದ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅಸಲಿಗೆ ಈಗಾಗಲೇ SIT ಸಾಕಷ್ಟು ರೋಚಕ ವಿಚಾರಗಳನ್ನು ಈತನ ಬಗೆಗೆ ಬಗೆದು ತೆಗೆದಿದೆ. ಈಗ ಇನ್ನಷ್ಟು ಆಘಾತಕಾರಿ ಅಂಶಗಳನ್ನು ಸ್ವತಃ ದೂರುದಾರ ಸಂತ್ರಸ್ತೆಯೇ ಕೊಟ್ಟಿದ್ದಾಳೆ. ಆ ಇನ್ಫಾರ್ಮೇಷನ್ಸ್ಗಳು ಏನು, ಈ ಮೂಲಕ ಪ್ರಜ್ವಲ್ ರೇವಣ್ಣನ ಇನ್ನೊಂದು ಮುಖವಾಡವನ್ನು ಯಾವ ರೀತಿ ತೆರೆದಿಟ್ಟಿದ್ದಾಳೆ ಈ ಸಂತ್ರಸ್ತೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಅತ್ಯಾಚಾರ ಆರೋಪದ ಮೇಲೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲುವಾಸ ಅನುಭವಿಸ್ತಾ ಇದ್ದಾನೆ. ಈ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಹೀಗಾಗಿ ಬಗೆದಷ್ಟು ಹೊಸ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ಅದು ಕೂಡ ಬೆಚ್ಚಿ ಬೀಳಿಸುವಂಥ ಮಾಹಿತಿ ಸಿಗ್ತಾ ಇದೆ. ಅತ್ಯಾಚಾರದ ಆರೋಪಿ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ಸಿಮ್ ಕಾರ್ಡ್ಗಳು ಇತ್ತೆಂಬಂತಹ ಗಂಭೀರವಾದಂಥ ಮತ್ತು ಸ್ಫೋಟಕವಾದಂಥ ಮಾಹಿತಿ ಹೊರಗಡೆ ಬಿದ್ದಿದೆ. ಅದು ಕೂಡ ಈ 15 ಸಿಮ್ ಕಾರ್ಡ್ಗಳು ಯಾರ ಹೆಸರಿನಲ್ಲಿ ಇತ್ತು ಅನ್ನೋದನ್ನು ಈಗ ಪತ್ತೆ ಹಚ್ಚುವಂಥ ಕೆಲಸವನ್ನು SIT ಮಾಡ್ತಾ ಇದೆ. ಇದರ ಜೊತೆಗೆ ಒಂದು ನಂಬರನ್ನು ಬ್ಲಾಕ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಯಾರೋ ಒಂದು ಮಹಿಳೆ, ಈಗ ಯಾವುದೋ ಒಂದು A ಅನ್ನುವಂಥ ಮಹಿಳೆ, ಈಕೆ ಸಂಪರ್ಕ ಈತನಿಗೆ ಆಗುತ್ತೆ. ಆ ಮಹಿಳೆ ಯಾವುದೋ ಒಂದು ಡಿಮ್ಯಾಂಡ್ಗೋಸ್ಕರ ಅಥವಾ ಏನೋ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಈತನ ಬಳಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈತ ಮಾತನಾಡಿ ನಂಬರನ್ನು ಸೇವ್ ಮಾಡಿಕೊಂಡು ಸ್ವಲ್ಪ ಕ್ಲೋಸ್ ಇರೋ ರೀತಿಯಲ್ಲಿ ಬಿಹೇವ್ ಮಾಡ್ತಾನೆ. ಇನ್ನೂ ಕೂಡ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಯಾರೋ ಒಬ್ಬರು ಯುವತಿ ಈಗ ಈತನ ಬಳಿ ಒಂದು ಕೆಲಸಕ್ಕಾಗಿ ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಬರ್ತಾರೆ. ಆ ಕೆಲಸಕ್ಕಾಗಿ ಆ ಮಹಿಳೆ ಬಂದಂಥ ಸಂದರ್ಭದಲ್ಲಿ ಅವರ ನಂಬರನ್ನು ಈತ ಕಲೆಕ್ಟ್ ಮಾಡ್ತಾನೆ. ಕಲೆಕ್ಟ್ ಮಾಡಿದ ಬಳಿಕ ಅವರನ್ನು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ತಾನೆ. ಅವರು ಯಾವ ರೀತಿ ಆದವರು, ಅವರು ಈತನ ಬಲೆಗೆ ಬೀಳಬಹುದಾ, ಆಮೇಲೆ ಅವರ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾನೆ. ಅಂದರೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವರ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಅವರು ಏನು ಮಾಡ್ಕೊಂಡಿದ್ದಾರೆ, ಜೊತೆಗೆ ಅವರ ಈ ಫಿಸಿಕಲಿ ರಿಲೇಷನ್ಶಿಪ್ಗಳು ಹೇಗಿದ್ದಾವೆ, ಅಂದರೆ ಮದುವೆ ಆಗಿದೆಯೋ ಆಗಿಲ್ವೋ, ಗಂಡ ಇದ್ದಾನೋ ಇಲ್ವೋ, ಗಂಡ ಎಲ್ಲಿರೋದು, ಈ ರೀತಿಯಾದಂಥ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾನೆ. ಒಟ್ಟಿನಲ್ಲಿ ಅವರು ಕೂಡ ಹಸಿದಿದ್ದಾರೆ ಅನ್ನೋದು ಈತನಿಗೆ ಅರಿವಾಯಿತು ಅಂತ ಹೇಳಿದ್ರೆ ಈತನ ಆಟ ಶುರುವಾಗ್ತಿತ್ತು. ಹೇಗೆ ಅಂತ ಹೇಳಿದ್ರೆ, ಆರಂಭದಲ್ಲಿ ತುಂಬ ಸಾಚನ ರೀತಿಯಲ್ಲಿ, ತುಂಬ ಸಂಭಾವಿತನ ರೀತಿಯಲ್ಲೇ ಈತ ಬಿಹೇವ್ ಮಾಡ್ತಾ ಇದ್ದ. ಅದಾದ ಬಳಿಕ ಹಂತವಾಗಿ ಅವರನ್ನು ಒಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ. ನಂತರ ನೇರವಾಗಿ ಈತ ಮ್ಯಾಟರ್ಗೆ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಮೊದಲಿಗೆ ವಿಡಿಯೋ ಕಾಲನ್ನು ಮಾಡಿ ಆ ಸಂದರ್ಭದಲ್ಲಿ ಬಟ್ಟೆ ಬಿಚ್ಚುವಂತೆ ಹೇಳ್ತಾನೆ. ಬಟ್ಟೆಯನ್ನು ಬಿಚ್ಚಿಸಿ ಅವರ ಸೌಂದರ್ಯವನ್ನು ಈತ ಸವಿತಾ ಈತನ ತೃಷೆಯನ್ನು ಈತ ತೀರಿಸಿಕೊಳ್ತಾ ಇರ್ತಾನೆ. ಅದನ್ನು ಈತ ವಿಡಿಯೋ ರೆಕಾರ್ಡ್ ಮಾಡುವಂಥ ಒಂದು ವಿಕೃತ ಮನಸ್ಥಿತಿಯನ್ನು ಕೂಡ ಹೊಂದಿದ್ದ ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರನೇ ಅಂದ್ಕೊಳ್ತೀನಿ. ಹೀಗೆ ಸಾಕಷ್ಟು ಜನ ಯುವತಿಯರಿಗೆ ಕಾಟವನ್ನು ಕೊಡ್ತಿದ್ದ. ಒಂದು ಹಂತದಲ್ಲಿ ಈತನ ಕಾಟಕ್ಕೆ ಬೇಸತ್ತು ಹೋದಂಥ ಯುವತಿಯರು ಈತನ ನಂಬರನ್ನೇನಾದರೂ ಬ್ಲಾಕ್ ಮಾಡಿದ್ರೆ ಅದಾದ ಬಳಿಕ ಮತ್ತೊಂದು ಸಿಮ್ನಿಂದ ಕಾಲ್ ಮಾಡ್ತಿದ್ದ, ಮತ್ತೆ ಅದೇ ರೀತಿಯಾದಂಥ ಟಾರ್ಚರನ್ನು ಕೊಡ್ತಾ ಇದ್ದ. ಹೀಗೆ ಬರೋಬ್ಬರಿ 15 ಸಿಮ್ ಕಾರ್ಡ್ಗಳಿಂದ ಇದೇ ರೀತಿ ಟಾರ್ಚರನ್ನು ಕೊಡ್ತಾ ಇದ್ದ. ಒಂದು ನಂಬರನ್ನು ಬ್ಲಾಕ್ ಮಾಡಿದರೆ ಮತ್ತೊಂದು ನಂಬರ್ನಿಂದ ಕರೆ ಮಾಡ್ತಾ ಇದ್ದ, ಬ್ಲಾಕ್ ಮೇಲ್ ಮಾಡ್ತಿದ್ದ, ಜೊತೆಗೆ ಹೆದರಿಸ್ತಿದ್ದ ಅನ್ನೋದು ಕೂಡ ಈಗ ಸಂತ್ರಸ್ತೆಯೊಬ್ಬರು ದೂರಿನಲ್ಲಿ ವಿವರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಒಂದು ನಂಬರ್ ಬ್ಲಾಕ್ ಮಾಡಿದರೆ ಇನ್ನೊಂದು ನಂಬರಿಂದ ಕಾಲ್ ಮಾಡಿ ಬೆತ್ತಲಾಗುವಂತೆ ಹೇಳ್ತಾ ಇದ್ದ ಈ ಪ್ರಜ್ವಲ್ ರೇವಣ್ಣ. ಆತನ ಮಾನಸಿಕ ದೈಹಿಕ ಹಿಂಸೆಗೆ ಇವರು ಕೂಡ ಬೇಸತ್ತು ಹೋಗಿದ್ರು.
ಆಮೇಲೆ ಒಂದು ಸಲ ಈತ ಮೊದಲ ಬಾರಿಗೆ ಅವರನ್ನು ತನ್ನ ಬಲೆಗೆ ಬೀಳಿಸ್ಕೊಳ್ತಾನೋ ಆಗಲೇ ವಿಡಿಯೋ ಮಾಡಿ ಬಿಡ್ತಾನೆ. ಆ ವಿಡಿಯೋವನ್ನು ಇಟ್ಕೊಂಡು ಈತ ನಂತರ ಅವರನ್ನು ಮತ್ತೊಮ್ಮೆ ಬಳಸಿಕೊಳ್ಳುವಂಥದ್ದು, ಅಂದರೆ ಬೆದರಿಸ್ತಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆ ರೀತಿ ಮಾಡಿ ಬೆದರಿಸ್ತಿದ್ದ ಅನ್ನೋದು ಇಲ್ಲಿ ಸಂತ್ರಸ್ತೆ ಕೊಟ್ಟಿರುವಂಥ ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರ. ಇದಾದ ಬಳಿಕ ಪ್ರಜ್ವಲ್ ರೇವಣ್ಣ ನೀಡ್ತಾ ಇದ್ದಂಥ ಹಿಂಸೆ ಇದೆಯಲ್ಲ, ಈ ಹಿಂಸೆಗೆ ಬೇಸತ್ತು ಹೋಗಿದ್ರು ಈ ಮನೆಯವರು. ಮನೆ ಕೆಲಸಕ್ಕೆ ಬರುವಂಥ ಹೆಣ್ಮಕ್ಳಾಗಿರ್ಬೋದು, ಜೊತೆಗೆ ಇವನ ಬಳಿ ಏನಾದರೂ ಒಂದು ಕೆಲಸವನ್ನು ಕೇಳ್ಕೊಂಡು ಬರುವಂಥ ಹೆಣ್ಮಕ್ಳಾಗಿರ್ಬೋದು, ಇವರೇ ಈತನ ಮೊದಲ ಟಾರ್ಗೆಟ್ ಆಗಿದ್ರು. ಯಾಕಂತ ಹೇಳಿದ್ರೆ ಗೊತ್ತಿತ್ತು ಅವರಿಗೆ ನೀಡ್ ಇದೆ ಅನ್ನೋದು ಈತನಿಗೆ ಅರಿವಿತ್ತು. ಅದರಲ್ಲೂ ಕೂಡ ಮನೆ ಕೆಲಸಕ್ಕೆ ಬರೋರನ್ನ ತುಂಬ ಸುಲಭವಾಗಿ ಬೀಳಿಸ್ಕೊಳ್ಬಹುದಾಗಿತ್ತು ಅನ್ನೋದು ಕೂಡ ಈತನಿಗೆ ಅರಿವಿತ್ತು. ಆಮೇಲೆ ಅವರಿಗೆ ಹಣದ ಆಸೆಯನ್ನು ಸ್ವಲ್ಪ ತೋರಿಸ್ತಿದ್ದ ಅನ್ನೋಂಥ ಮಾಹಿತಿಯೂ ಕೂಡ ಇದೆ. ಸ್ವಲ್ಪ ಹಣವನ್ನು ಕೊಡೋದು, ನಂತರ ತೆಪ್ಪಗಿರೋದು. ಅದಾದ ಬಳಿಕ ಅವರಷ್ಟಕ್ಕೆ ಅವರು ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಈತನಿಗೆ ಗೊತ್ತಿತ್ತಲ್ಲ. ಸೊ ದಟ್ ಆ ರೀತಿಯಾದಂಥ ಒಂದು ಐಡಿಯಾವನ್ನು ಕೂಡ ಮಾಡ್ತಾ ಇದ್ದ. ಇನ್ನು ಆ ಮಹಿಳೆಯರು, ಯಾರೋ ಕೆಲಸಕ್ಕೆ ಬರುವಂಥ ಮಹಿಳೆಯರು ಮೊದಲ ಬಾರಿಗೆ ಒಪ್ಪಿ ಈತನ ಜೊತೆಗೆ ಸೇರಿದ ಮೇಲೆ ನಂತರ ಪದೇ ಒತ್ತಾಯಪೂರ್ವಕವಾಗಿಯೋ ಅಥವಾ ಹೇಗೋ ಒಂದು ಹೆದರಿಸಿ ಬೆದರಿಸಿ ತನ್ನ ತೃಷೆಯನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದ. ಹಾಗಾದರೆ ಇದ್ಯಾವುದು ಕೂಡ ಮನೆಯಲ್ಲಿ ಉಳಿದಂಥ ಸದಸ್ಯರಿಗೆ ಗೊತ್ತಿರಲಿಲ್ವಾ, ಈತನ ಜೊತೆಯಲ್ಲಿ ಇದ್ದವರಿಗೆ ಗೊತ್ತಿರಲಿಲ್ವಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಇನ್ನೊಂದು ಮಾಹಿತಿಯ ಪ್ರಕಾರ ಹೊರಗಡೆಯಿಂದ ಯಾರನ್ನಾದರೂ ಕರ್ಕೊಂಬರೋದಿದ್ರೆ ಅದನ್ನು ಇದೇ ಮಾಜಿ ಡ್ರೈವರ್ ಕಾರ್ತಿಕ್ ಮಾಡ್ತಾ ಇದ್ದ. ಆತನಿಗೆ ಈತನ ಕಂಪ್ಲೀಟ್ ರಾಸಲೀಲೆಯ ಬಗ್ಗೆ ಮಾಹಿತಿ ಇತ್ತು. ಈತನ ಮಂಚದಾಟದ ಪ್ರತಿಯೊಂದು ಎಳೆಯೂ ಕೂಡ ಆತನಿಗೆ ಗೊತ್ತಿದೆ ಅನ್ನೋದು ಕೂಡ ಸಾಕಷ್ಟು ಜನರು ಹೇಳುವಂತಹ ಅಭಿಪ್ರಾಯ. ಇನ್ನು ಮಕ್ಕಳಿಗೆ ಕೆಲಸ ಕೊಡಿಸಿ ಅಥವಾ ನನಗೂ ಕೂಡ ಕೆಲಸ ಬೇಕು ಅಂತೇಳಿ ಯಾರಾದರೂ ಲೇಡೀಸ್ ಬಂದರು ಅಂತ ಹೇಳಿದ್ರೆ ಮುಗೀತು ಅವರ ಕತೆ. ಅಂದರೆ ಇವನಿಗೆ ಅರಿವಾಗ್ಬಿಡುತ್ತೆ, ಓ ಇವರಿಗೆ ನೀಡಿದೆ, ಈ ನೀಡನ್ನೇ ಈತ ಬಳಸಿಕೊಳ್ತಿದ್ದ. ಏನಾದರೂ ಒಂದು ನೆಪವನ್ನು ಮಾಡಿಕೊಂಡು ಅವರಿಗೆ ಪದೇ ಕಾಲ್ ಮಾಡ್ತಾ ಇದ್ದ. ಅವರ ಜೊತೆಗೆ ಸಲುಗೆಯಿಂದ ಮಾತನಾಡಿ ಅವರಿಗೆ ಒಂದು ರೀತಿಯಲ್ಲಿ ಪುಸಲಾಯಿಸ್ತಾ ಇದ್ದ. ನಂತರ ಬೆತ್ತಲಾಗುವ ರೀತಿಯಲ್ಲಿ ಮಾಡ್ತಾ ಇದ್ದ. ಒಂದು ಸಲ ಬೆತ್ತಲಾದರು ಅಂತ ಹೇಳಿದ್ರೆ ಮುಗೀತು. ನಂತರ ಆತನ ಬೆದರಿಕೆಗೆ ಹೆದರಿ ನಗ್ನರಾದರೆ ಅವರ ಫೋಟೋಗಳನ್ನು ಇಟ್ಕೊಂಡು ಪದೇ ಬ್ಲ್ಯಾಕ್ ಮೇಲ್ ಮಾಡ್ತಾನಿದ್ದ. ಮತ್ತು ಸಂತ್ರಸ್ತೆಯರು ಇಲ್ಲಿ ಇನ್ನೂ ಕೂಡ ಸಾಕಷ್ಟು ಗಂಭೀರವಾದಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಆತ ಹಾಕಿರುವಂಥ ಬೆದರಿಕೆಗಳ ಬಗ್ಗೆನೂ ಕೂಡ ಈ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಪ್ರಜ್ವಲ್ ಬೆದರಿಕೆಗೆ ಹೆದರಿ ತಾನು ಕೂಡ ನಗ್ನಳಾಗಿದ್ದೆ ಅನ್ನುವಂತಹ ವಿಚಾರವನ್ನು ಸಂತ್ರಸ್ತೆ ದೂರಿನಲ್ಲಿ ವಿವರಿಸಿದ್ದಾರೆ. ಮತ್ತು ಇದನ್ನೇ ಇಟ್ಕೊಂಡು ಆತ ನಂತರ ಹಲವಾರು ಬಾರಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಹೆದರಿಸಿ ಅತ್ಯಾಚಾರವನ್ನು ಮಾಡಿದ್ದಾನೆ ನನ್ನ ಮೇಲೆ, ಜೊತೆಗೆ ನಾನಾ ರೀತಿಯಲ್ಲಿ ನನ್ನನ್ನು ಬಳಕೆ ಮಾಡಿಕೊಂಡಿದ್ದಾನೆ ಅನ್ನೋದನ್ನು ಈ ಮಹಿಳೆ ಅಥವಾ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಅಲ್ಲಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ರ ಎಚ್ ಡಿ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಲ್ಲಿ ಮಹಿಳೆಯರನ್ನು ಬಳಸಿಕೊಳ್ಳುತ್ತಿದ್ದ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಅತ್ಯಾಚಾರ ಆರೋಪ ಮಾಡಿದಂತಹ ಸಂತ್ರಸ್ತೆಯರ ಅಪಹರಣವನ್ನು ಕೂಡ ಈತ ಮಾಡಿದ ಅನ್ನೋದು ಈಗ ಗೊತ್ತಾಗಿರುವಂಥ ವಿಚಾರ. ಹೀಗೆ ಬಗೆದಷ್ಟು ಹೊಸ ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಾ ಇದ್ದು ಪ್ರಜ್ವಲ್ ರೇವಣ್ಣನ ಇನ್ನಷ್ಟು ಕಾಮಕಾಂಡಗಳು, ಕರ್ಮಕಾಂಡಗಳು ಪ್ರತಿಯೊಂದು ಕೂಡ ಹೊರಗಡೆ ಬರೋದರಲ್ಲಿ ಅನುಮಾನನೇ ಇಲ್ಲ. ಅದರಲ್ಲೂ ಕೂಡ ಈತನ ಈ ಎಲ್ಲ ಹಿನ್ನೆಲೆಯನ್ನು ಹೊರಚೆಲ್ಲಬೇಕು ಅಂತಲೇ ಈಗಾಗಲೇ ಕೋರ್ಟ್ ಕೂಡ ಅಥವಾ ನ್ಯಾಯಾಧೀಕರಣ ಕೂಡ ಈತನ ಬೇಲ್ ಅಪ್ಲಿಕೇಶನ್ ಅನ್ನು ಕೂಡ ರಿಜೆಕ್ಟ್ ಮಾಡಿದೆ. ಸೊ ದಟ್ ಈತನ ಬಂಡವಾಳ ಇನ್ನಷ್ಟು ಬಯಲಾಗಲಿದೆ ಅನ್ನೋದು ಮಾತ್ರ ಸ್ಪಷ್ಟ. SIT ಕೂಡ ಸಾಕಷ್ಟು ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಕೂಡ ರೆಡಿ ಮಾಡ್ತಾ ಇದೆ. ಈ ಚಾರ್ಜ್ ಶೀಟ್ನಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಏನೇನು ಉಲ್ಲೇಖ ಆಗಬಹುದು ಅನ್ನುವಂತಹ ಕುತೂಹಲ ನಮಗೂ ಕೂಡ ಇದೆ. ಆ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಸ್ಟೋರಿಯನ್ನು ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಪ್ರಜ್ವಲ್ ರೇವಣ್ಣನ ಈ ವಿಕೃತ ಮನಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.